ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ರ ಅವಶ್ಯಕತೆ ಇಲ್ಲ. ನೀವು ನನಗೆ ದುಡ್ಡು ವಾಪಸ್ ಕೊಡೋದು ಬೇಡ. ಯಾಕಂದ್ರೆ ನಾನು ದುಡ್ಡು ಸಾಲ ಅಂತ ಕೊಟ್ಟಿದ್ದಲ್ಲ. ಧ್ರುವ ಕೇಳ್ದ, ಕೊಟ್ಟೆ ಅಷ್ಟೇ. ಯಾಕಂದ್ರೆ ಧ್ರುವ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಅದ್ರ ರಿಟರ್ನ್ ಆಗಿ ಅವನ ನನ್ನ ಇಲ್ಲಿ ತನಕ ಒಂದು ಹೆಲ್ಪನ್ನು ಕೇಳಿರ್ಲಿಲ್ಲ. ಅವನ ಋಣನ ಹೇಗೆ ತೀರಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಕರೆಕ್ಟಾಗಿ ನೀವು ಸಿಕ್ಕಿದ್ರಿ. ಸೊ ಅದು ನನ್ನ ದುಡ್ಡಲ್ಲ, ಅವನ ದುಡ್ಡು. ನಾನು ಅವನು ಕೊಟ್ಟಿದ್ದೀನಿ, ಅವನು ನಿಮಗೆ ಕೊಟ್ಟಿದ್ದಾನೆ. ಸರ್, ಇದು ನಿಮ್ಮ ದೊಡ್ಡ ಗುಣ. ಆದರೆ ನಿಮ್ಮ ಸ್ನೇಹನ ದುರುಪಯೋಗ ಪಡಿಸ್ಕೊಳ್ಳೋದು ನನಗಿಷ್ಟ ಇಲ್ಲ ಸರ್. ಹೇಗಾದ್ರೂ ಮಾಡಿ ನಾನು ಆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ನೀವಿಲ್ಲ ಅಂತ ತಗೋಬೇಕು, ಇಲ್ಲ ಅಂದ್ರೆ ನಿಮ್ಮ ಸ್ನೇಹದ ಮೇಲಾಣೆ. ಅಯ್ಯೋಯ್ಯೋ, ಸರಿ ಸರಿ ಆಯ್ತು, ತಗೋತೀನಿ. ಸರಿ ಸರ್. ಕೊಡಿ ಕೊಡಿ ಕೊಡಿ. ಹಾ ಮಗ, ಮೈನವ್ರು ಹಂಗೆ ಕಣೋ, ಏನೇನೋ ಮಾತಾಡ್ತಾರೆ. ನೀನು ಬೇಜಾರು ಮಾಡ್ಕೋಬೇಡ, ನಾನು ಕಾಲ್ ಮಾಡ್ತೀನಿ ಆಮೇಲೆ. ಹಾ ಹಾ ಓಕೆ ಧ್ರುವ, ಬಾಯ್. ಧ್ರುವಾರೆ, ಯಾಕೆ ಫೋನ್ ಕಿತ್ಕೊಂಡ್ರಿ? ನಾನು ಮಾತಾಡ್ಬೇಕಿತ್ತು. ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ಅಲ್ಲೋಗಿ ದುಡ್ಡು ಕೊಡೋದು ಯಾವಾಗ? ಟೈಮ್ ಆಗಲ್ವಾ? ಮರ್ತೇ ಬಿಟ್ಟಿದ್ದೀನಿ. ಸರಿ ಸರಿ ಬನ್ನಿ. ನೀವು ಕಾರಲ್ಲಿ ಕೂತಿರಿ, ನಾನು ದುಡ್ಡು ಕೊಟ್ಟು ಬರ್ತೀನಿ. ಸರಿ.